ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ಅವತ್ತೆಲ್ಲ ಏನಾಯಿತು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ವಿಶ್ ಮಾಡ್ದೇನ ಋತ್ವಿಕ್ ನೀನು? ಅಮ್ಮಂಗೆ ಆಯ್ತು, ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ಬಿಡಪ್ಪ. ಅಮ್ಮಂಗೆ ವಿಶ್ ಮಾಡು. ಹಾಂ, ಎಲ್ರಿಗಿಂತ ಮುಂಚೆ ನೀನೇ ವಿಶ್ ಮಾಡ್ತಿದ್ದೆ, ಈ ಸಲ ನೀನೇ ವಿಶ್ ಮಾಡಿಲ್ಲ. ಹ್ಯಾಪಿ ವುಮೆನ್ಸ್ ಡೇ ವಿಶ್ ಮಾಡು ಅಮ್ಮಂಗೆ, ಇವತ್ತು ಸ್ಪೆಷಲ್. ಹಾಂ, ವಿಶ್ ಮಾಡ್ಬಿಡು. ಏನೋ ಹೇಳ್ದಲ್ಲ? ಮೆನ್ಸ್ ಡೇ ಬಾ, ನಾನು ವಿಶ್ ಮಾಡ್ತೀನಿ ನಿಂಗೆ. ನೀನು ಮೆನ್ಸಾ? ಹಾಂ, I'm men. ಹಾಂ, I am man. ಮ್ಯಾನ್. We both are ಹೌದು, men. ಮೆನ್ಸ್ ಡೇ ಅವತ್ತು. ಮೆನ್ಸ್ ಡೇ ಇಲ್ವೇ ಇಲ್ಲ. ಇರುತ್ತೆ ರೀ, ನೋಡ್ರಿ, ಗೂಗಲ್ ಸರ್ಚ್ ಮಾಡು, ಸಿಗುತ್ತೆ. Hey Google, when is Men's Day? ಹ್ಯಾಪಿ ಮೆನ್ಸ್ ಡೇ ಋತ್ವಿಕ್. Happy Women's Day. ವಿಶ್ ಮಾಡಿಸ್ಕೊಂಡು ವಿಶ್ ಮಾಡ್ತಾನೆ. ನಮ್ಮ ಋತ್ವಿಕ್ಗೆ ಎಕ್ಸಾಮ್ ಇದೆ ಗೈಸ್, ಆದರೂ ಅವನು ಓದ್ತಾ ಇಲ್ಲ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ, ಫುಲ್ ಚಿಲ್ ಮಾಡ್ತಾವನೆ. ನವೆಂಬರ್ 19th ಅಮ್ಮ ಇಂಟರ್ನ್ಯಾಷನಲ್ ಮೆನ್ಸ್ ಡೇ. ನವೆಂಬರ್ 19th ಮೆನ್ಸ್ ಡೇನಾ? ಇಂಟರ್ನ್ಯಾಷನಲ್ ಮೆನ್ಸ್ ಡೇ. ಋತುಗೆ ಈಗ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವನಿಗಂತೂ ಎಕ್ಸಾಮಿಗಿಂತ ಎಕ್ಸಾಮ್ ಮುಗ್ದಾದ್ಮೇಲೆ ಬರೋ ಸಮ್ಮರ್ ಹಾಲಿಡೇಸ್ ಬಗ್ಗೆನೇ ಗಮನ ಇದೆ. ಸೊ ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಓದೋದ್ರ ಕಡೆ. ಅದು ಬೇರೆ ಇವ್ರ ಸ್ಕೂಲಲ್ಲಿ ಸ್ಟಡಿ ಹಾಲಿಡೇ ಅಂತ ಅಂದ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಎಕ್ಸಾಮ್ ಇಡ್ತಾ ಇದ್ದಾರೆ. ಸೊ ಆ ಸ್ಟಡಿ ಹಾಲಿಡೇ ಕೊಟ್ಟಾಗಂತೂ ಬುಕ್ಸ್ನೇ ಮುಟ್ಟೋದಿಲ್ಲ, ಆ ಥರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅವ್ರ ಡ್ಯಾಡಿ ಇಲ್ಲಿ ಅವನಿಗೆ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ಋತ್ವಿಕು ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾನೆ ಗೈಸ್. ಸುತ್ತ ಎಲ್ಲ ಅಳ್ಬಿಟ್ಟಿದೆ, ಏನೋ ಅಂದ್ಕೊಬೇಡಿ. ಆ ಥರ ಯಾರನ್ನ ಮಾಡ್ತಾರೆ ಋತ್ವಿ? ಇಲ್ಲೆಲ್ಲ ಎಷ್ಟೊಂದು ಜನ ಮಾಡ್ತಾರೆ. ಅರ್ಧ ಗಂಟೆಯಿಂದ ಕುಡಿತಾನೆ ಇದ್ದಾನೆ ಗೈಸ್ ಇವನು ಜ್ಯೂಸ್ನ. ಈಗ ತಾನೇ ನೀನು ಹಾಕೊಂಡು ಕೊಟ್ಟಿದ್ದು, ನಾನು ಈಗ ಕುಡಿತಾ ಇರೋದು. ಸುಮ್ಮನೆ ಹೇಳ್ದೆ, ನಿಧಾನ ಕುಡಿತಾವನೆ. ಕುಡಿಯೋದು ಮುಗಿಸ್ಬಿಟ್ರೆ ಓದೋದಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಕುಡ್ಬಿಟ್ಟೆ ತಲೆನೋವು ಬರುತ್ತೆ ನನಗೆ, ಅದಕ್ಕೆ ಕೂಡ ಸ್ವಲ್ಪ ಕುಡಿತಾ ಇದೆಯಾ? ತಲೆನೋವು ಬರುತ್ತೆ. ಇಷ್ಟು ಈ ತಲೆಗೆ ತಲೆನೋವು ಬರುತ್ತಾ? ತಲೆ ಇದೆಯಾ ಋತ್ವಿಕ್ ನಿನಗೆ? ಋತ್ವಿಕ್, ತಲೆ ಇದೆಯಾ ನಿನಗೆ ತಲೆನೋವು ಬರೋಕ್ಕೆ? ಹಾಂ, ಊಟಕ್ಕೆ ನಾನು ಮೊಸರು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ. ಇವತ್ತು ಸಂಡೇ, ಬೆಳಗ್ಗೆನೇ ಅನ್ನ ಮೊಸರು ಬೇಕು, ಮಜ್ಜಿಗೆ ಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು. ಸೊ ಬೆಳಗ್ಗೆನೇ ಬೇಡ, ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವಾಗ ಅದಕ್ಕೆ ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿ ಮಾಡ್ತೀನಿ ನಾನು, ಒಂದೊಂದ್ಸಲಿ ಒಂದೊಂದು ಥರ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಕೂಡ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಅಂದರೆ ಸ್ವಲ್ಪ ರುಬ್ಬಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹೆವಿ ಬಿಸಿಲಿದೆ ನೋಡಿ, ನೀಟಾಗಿ ಬರ್ತಾನಿಲ್ಲ, ಅದಕ್ಕೆ ಸ್ಕ್ರೀನ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಮೊಸರು ಸಾಂಬಾರು ಮಾಡೋದಕ್ಕೆ ಫಸ್ಟು ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 3 ಪೀಸಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಡಲೆಬೇಳೆ ಎತ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಹೇಳ್ತೀನಿ. ಮೊದಲಿಗೆ ಬಾಣಲಿ ಇಟ್ಕೊಂಡು ಈರುಳ್ಳಿ ಫ್ರೈ ಆಗೋಷ್ಟು ಮಾತ್ರ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡು ಅದು ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ, ಇದನ್ನು ಹಸಿದಾಗಿ ಹಾಗೆ ರುಬ್ಬಿರ್ತೀವಿ. ಸೊ ಹಾಗಾಗಿ ಇದನ್ನು ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷನೇ ಸಿಮ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಎಲ್ಲ ಚೆನ್ನಾಗಿ ಆದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು.
ನೀರನ್ನ ಸೇರಿಸ್ಕೊಳೋದು ಏನಕ್ಕೆ ಅಂತಂದರೆ ನಾವು ಬಿಸಿ ಇರೋ ಇದಕ್ಕೇನೆ ಡೈರೆಕ್ಟಾಗಿ ಮೊಸರನ್ನ ಹಾಕಿದಾಗ ಮೊಸರು ಒಡೆದೋದಂಗೆ ಆಗಿಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಸ್ವಲ್ಪ ನೀರನ್ನ ಸ್ಟಾರ್ಟಿಂಗ್ ಸೇರಿಸ್ಕೊಂಡು ಅದಾದಮೇಲೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು ಎಷ್ಟು ಬೇಕಾದರೂ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ತೆಳು ಬೇಕಾದ್ರೆ ತೆಳುವಾಗಿ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಮೀಡಿಯಮ್ ಆಗಬೇಕು ಅಂದರೆ ಗಟ್ಟಿಯಾಗೂ ಕೂಡ ನಾವು ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇಷ್ಟೇನೆ, ಸಿಂಪಲ್ಲಾಗಿ ಆಗೋಗ್ಬಿಡುತ್ತೆ. ಋತ್ವಿಕ್ ಹಾಕೋ ಕೊಟ್ಟಿದ್ದೀನಿ ಗೈಸ್, ಹೇಗಿದೆ ಕೇಳೋಣ. ಹೇಗಿದೆ ಋತ್ವಿಕ್, ತಿಂದ್ಬಿಟ್ಟು ಹೇಳೋ. ಹೇಗಿದೆ? ಚೆನ್ನಾಗಿ ಐತೆ. ಅವತ್ತು ಸಂಜೆ ನಾವು ಋತ್ವಿಕ್ ಬರ್ತಡೆಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ಋತ್ವಿಕ್ ಆಲ್ರೆಡಿ ರೆಡಿ ಆಗಿದ್ದಾನೆ. ರೆಡಿ ಆಗಿಬಿಟ್ಟು ಅವನೇ ವಿಡಿಯೋ ಎಲ್ಲನೂ ಮಾಡ್ತಾ ಇದ್ದ. ಅವ್ರ ಡ್ಯಾಡಿ ಕೂಡ ರೆಡಿ ಆಗಿದ್ದಾರೆ. ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ, ಗೊತ್ತಲ್ಲ? ಯಾ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಲ್ಲಮ್ಮ, ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಹೋಗ್ತಾ ಇದ್ದೀವಿ. ಸ್ಕೇಲ್ ಬೇಕೇನಾ? ಹಾಂ, ಜ್ಯೂಸ್ ಕುಡಿತೀಯಾ? ಸ್ವಲ್ಪ ಸರಿ ಗೈಸ್, ಟು ಬಿ ಕಂಟಿನ್ಯೂಡೆಡ್. ಯಾಕೆ ಋತ್ವಿಕ್ ಹಿಂಗಿಟ್ಟಿದ್ಯಾ? ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಬರುತ್ತೆ. ಇಲ್ಲಿರೋ ಎಲ್ಲ ಕಿತ್ಬಿಟ್ಟು ಇಲ್ಲಿಟ್ಟವನೆ. ಏನೋ ಚೆನ್ನಾಗಿರುತ್ತೆ. ಸರಿ ನಡಿ, ಚಪ್ಪಲಿ ಹಾಕೋ. ಶೂಸ್ ಇಲ್ಲ, ಚಪ್ಪಲಿ ಅಷ್ಟೇ ಕೊಡ್ಸೋದು ನಿಮ್ಗೆ ಇವಾಗ. ಖುಷಿಲಿ ಓಡಾಡ್ತಾಯಿತ್ತು ಮಗ. ಎಕ್ಸಾಮ್ ಅನ್ನೋ ಟೆನ್ಷನ್ ಇಲ್ಲ ಮಗಿಗೆ. ಈ ಕಡೆ ಬಾ. ಈಗ ತಾನೇ ಬಟ್ಟೆ ಶಾಪ್ ಹತ್ರ ಬಂದ್ವಿ. ಇದು ನಮ್ಮನೆ ನಿಯರೇನೇ ಇದೆ. ಯೂಶಲಿ ಋತುಗೆ ನಾವು ಇಲ್ಲೇ ಬಟ್ಟೆ ಶಾಪಿಂಗ್ ಮಾಡೋದು, ಯಾಕೆಂದರೆ ಕಿಡ್ಸ್ ಕಲೆಕ್ಷನ್ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪ್ರತಿ ಸಲ ಇಲ್ಲಿಗೇನೆ ಬರ್ತೀವಿ. ನಾನು ಒಳಗಡೆ ಎಲ್ಲ ವೀಡಿಯೋಸ್ನ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಸೊ ಹೊರಗಡೆಯಿಂದ ಒಂದು ಪುಟ್ಟದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡಿದ್ದೀವಿ. ಈಗ ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು, ಹೊರಗಡೆ ಬಂದ್ವಿ. ಬಟ್ಟೆದು ಸೆಲೆಕ್ಷನ್ ಎಲ್ಲ ನಮ್ಮ ಋತುನೇ ಮಾಡ್ದೆ. ಮೊದಲಾಗಿದ್ದರೆ ನಾವು ಸೆಲೆಕ್ಟ್ ಮಾಡ್ತಿದ್ವಿ. ಇವಾಗ ದೊಡ್ಡವನಾಗಿರೋದ್ರಿಂದ ಅವ್ನಿಗೆ ಯಾವ ರೀತಿ ಇಷ್ಟನೋ ಆ ಬಟ್ಟೆಗಳನ್ನ ಅವನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಈ ಸಲ ಅವ್ರ ಡ್ಯಾಡಿ ಜಾಸ್ತಿ ಜೊತೆ ಬಟ್ಟೆನೇ ಕೊಡಿಸಿದ್ರು, ಒಂದು 5-6 ಜೊತೆ ಬಟ್ಟೆ ಕೊಡಿಸಿದ್ರು. ಯಾಕೆಂದರೆ ಅವ್ನಿಗೆ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿ ಸುಮಾರು ತಿಂಗಳುಗಳೇ ಆಗೋಗ್ಬಿಟ್ಟಿದೆ. ಕೊಡಿಸಿದ್ರೆ ಅವ್ರ ಡ್ಯಾಡಿ ಈ ಥರ ಒಟ್ಟಿಗೆನೇ ಕೊಡಿಸ್ಬಿಡ್ತಾರೆ. ಪ್ರತಿ ಹಬ್ಬಗಳಿಗೂ ತೆಗೆಯೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಆ ಥರ ಮಾಡಬಾರ್ದು. ಹಬ್ಬಕ್ಕೆ ಒಂದೊಂದು ಬಟ್ಟೆ ಥರ ಕೊಡಿಸ್ಬೇಕು. ಯಾಕೆಂದರೆ ಒಟ್ಟಿಗೆ ಕೊಡಿಸ್ಬಿಟ್ರೆ ಮಕ್ಕಳು ಬೆಳೀತಾ ಇರ್ತಾರೆ, ಆ ಬಟ್ಟೆ ಎಲ್ಲ ಬೇಗನೆ ತುಂಡ ಆಗೋಗ್ಬಿಡುತ್ತೆ. ಇವಾಗ ಅಷ್ಟೇನೆ, ಲಾಸ್ಟ್ ಟೈಮ್ ಕೊಡಿಸಿರೋ ಬಟ್ಟೆ ಎಲ್ಲ ಇವಾಗ ಯಾವುದೂ ಆಗ್ತಾನೆ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಕೊಡಿಸಿದ್ದಾರೆ, ನೆಕ್ಸ್ಟ್ ಹಬ್ಬಕ್ಕೆಲ್ಲ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸ್ಟೇಷ್ನರಿ ಅಂಗಡಿಗೆ. ಯಾಕೆಂದರೆ ಋತ್ವಿಕ್ಗೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಅವನಿಗೆ ರೈಟಿಂಗ್ ಪ್ಯಾಡು ಮತ್ತು ಪೆನ್ಸಿಲು, ಸ್ಕೇಲು ಈ ಥರದ್ದೆಲ್ಲನೂ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಸೊ ಹಾಗಾಗಿ ಅದನ್ನೆಲ್ಲ ಕೊಡಿಸ್ಕೊಂಡು ಅವ್ನ ಬರ್ತಡೆಗೆ ಸ್ಲಿಪ್ಪರ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ. ಶೂಸ್ನ ನಾನು ಆಲ್ರೆಡಿ ಕೊಡಿಸಿದ್ದೀನಿ ರೀಸೆಂಟಾಗಿ. ಸೊ ಹಾಗಾಗಿ ಶೂಸ್ ಎಲ್ಲ ಬೇಡ, ಅವನ ಹತ್ರ ತುಂಬ ಇದ್ದಾವೆ, ಸ್ಲಿಪ್ಪರ್ ಬೇಕು ಅಂತ ಹೇಳ್ದ. ಹಾಗಾಗಿ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣನೇ ನೋಡಿ ಆಗ್ಲೇ ಅವ್ನ ರೈಟಿಂಗ್ ಪ್ಯಾಡ್ಗೆ ಈ ಥರ ಹಾಲ್ ಟಿಕೆಟ್ ಅವರು ಸ್ಕೂಲಲ್ಲಿ ಕೊಟ್ಟಿದ್ರಲ್ಲ ಅದನ್ನೆಲ್ಲನೂ ಸ್ಟಿಕ್ ಮಾಡ್ಕೊಳ್ತಾ ಇದ್ದಾನೆ. ಪ್ಯಾಡು ಇವಾಗ ತಗೊಂಬಂದಿದ್ದು. ಅಷ್ಟೊಂದು ಐಚೆ ಎಲ್ಲ ಏನು ಕಟ್ ಮಾಡ್ತೀಯ? ಮ್ಯಾಚ್ ನೋಡ್ತಿದ್ದಾರೆ ನನ್ನ ಗಂಡ. ಎಷ್ಟಿದು? 25 ರೂಪಾಯಿ. ಪೂರ ನೀಟಾಗಿ ಏನು ಮಾಡೋದು? ಕತ್ರಿ ಐತೆ ಕಾಲು. ಕೊಡು, ಡ್ಯಾಡಿಗೆ ನೀಟಾಗಿ ಮಾಡುತ್ತೆ. ಸಾಕ, ಇಲ್ಲೇನು ಬೇಡವಾ? ಅಲ್ಲೇನು ಬೇಡ ಬಿಡು. ನಮ್ಮ ಋತ್ವಿಕ್ ಶಾಪಿಂಗ್ ಮಾಡ್ಕೊಂಬಂದಿರೋದು ಗೈಸ್. ಇದು ಇದೆ ಎಕ್ಸಾಮ್ಗೆ
ಟೆಸ್ಟಿಗೆ. ಇವತ್ತು ಹೇಳು. ಇದು ಟೆಸ್ಟ್ 2020ಗೆ, ಇದು 88ಗೆ. ಇದು ಇವತ್ತು ತೆಗೆಸ್ಕೊಂಡು ಬಂದ ಅವ್ರ ಡ್ಯಾಡಿ ಕೈಲಿ. ನಾಳೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಎಲ್ಲ ಅಂಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾನೆ. ಇದು ಯೂಸ್ ಆಗೋದು, ಅದೇ ಯೂಸ್ ಆಗ್ಬೋದು. ಇದು ಸ್ವಲ್ಪ ಕಿತ್ತೋಗ್ಬಿಟ್ಟೈತೆ, ಕಿತ್ತೋಗ್ತಿದೆ. ಕಿತ್ತೋಗ್ಬಿಟ್ಟೈತೆ ಸ್ವಲ್ಪ. ಕಿತ್ತೋಗ್ ಗಮ್ಮ ಕಂಟಿಸಿದ್ಯಲ್ಲ. ಅದು ಫೆವಿಕ್ವಿಕ್ ಅಂತ ಹೋಗ್ಲಿ ಬಿಡು. ಯೂಸ್ ಆಗಲ್ಲ. ಹೊಸದು ಕೊಡ್ಸಿದ್ಯಲ್ಲ ಮೇಡಮ್, ಪ್ರಿಪೇರಾ ಎಕ್ಸಾಮ್ಗೆ? ಇದು ಯೂಸ್ ಮಾಡಕ್ಕೆ ಕಾರಣ ಮತ್ತೆ ಸುಮ್ಮನೆ ಇಟ್ಕೋಬೇಕು. ಇದು ಏನಾನ ಅಂದ್ರೆ ಇದು ಯೂಸ್ ಮಾಡೋದು ಎಲ್ಲ ಇಟ್ಕೋತೀನಿ. ರೆಡಿ, ಈ ಸೇಫಾಗಿ ಇಟ್ಕೊಂಡಿರ್ತೀನಿ. ಓಕೆ, ಇದು ಯಾವ ಅದೇನು ಇನ್ನೇನು ಕವರಲ್ಲಿ ಇನ್ನೇನಿರೋದು? ಇದು ಏನಾನ ಆದ್ರೆ ಇದು ಯೂಸ್ ಮಾಡ್ಕೋತೀನಿ ಅಷ್ಟೇ. ದೊಡ್ಡ ಸ್ಕೇಲ್ ಕೊಡಿಸ್ಕೊಂಬಿಟ್ಟಿದ್ಯಾ? ಬ್ಯಾಗ್ ಎತ್ಕೊಂಬ ಈಚೆಗೆ. ದೊಡ್ಡ ಸ್ಕೇಲು ಚಿಕ್ಕ ಸ್ಕೇಲು ಇದೆಲ್ಲ ಎಷ್ಟು ಸಲ ಕೊಡಿಸ್ಕೊತಾನಪ್ಪನು. ಇದೇಂತಕ್ಕೆ? ಪೆನ್ನು. ಪೆನ್ ಎಂತಕ್ಕೆ ನಿನಗೆ? ನನಗೆ ನಾನು ತಗೊಂಡಿರೋದು ಇವರಿಗೆ ಪೆನ್ ಇಲ್ಲ ಅಂತ ಅದಕ್ಕೆ ಇರೋ ನಂದು ನ್ಯೂ ರಬ್ಬರಿ ಸ್ಕೇಲ್. ನಾವು ಒಂದು ಸ್ಕೇಲ್ ತೊಗೊಂಡ್ರೆ ಒಂದು 5-6 ವರ್ಷ ಯೂಸ್ ಮಾಡ್ತಿದ್ವಿ. ನಾವೆಲ್ಲ ಮರದ ಯೂಸ್ ಮಾಡ್ತೀವಿ. ಮರದ ಸ್ಕೇಲ್ ಯೂಸ್ ಮಾಡ್ತಿದ್ವಿ. ಮತ್ತೆ ಈ ಥರ ಎಲ್ಲ ಇರ್ತಿರ್ಲಿಲ್ಲ, ಫ್ಲೆಕ್ಸಿಬಲ್ ಎಲ್ಲ. ಮತ್ತೆ ಅದನ್ನೇ ನೀಟಾಗಿ ಮಾಡಿಕೊಂಡಿರ್ತಿದ್ದ ಅಲ್ವಾ ರೀ? ನಾನ್ ಬ್ರೇಕಬಲ್ ಇದು. ಏಯ್ ಹೊಡಿಬೋದಾ? ಏಟ್ ಬೀಳುತ್ತಾ ರೀ? ಇನ್ಮೇಲೆ ಹೊಡಿಯೋದಕ್ಕೆ ಮಡಿಕೋರಿ. ನೋಡ್ದಾ? ಇನ್ನೇನೇನು ತೊಗೊಂಡಿದ್ಯಾ ತೋರಿಸೋ ಋತು. ಇನ್ನೇನೇನು ತೊಗೊಂಡಿದ್ಯಾ ತೋರಿಸೋ. ಅಲ್ಲ ಏಟಾಗುತ್ತೆ. ಹೊಡಿಯೋದಕ್ಕೊಂದು ಇದು ಸಿಕ್ತು ಬಿಡು, ಒಂದು ಐಟಮ್ ಸಿಕ್ತಂಗಾಯ್ತು. ನೋಡಿ ಗೈಸ್, ಬರ್ತಡೆಗೆ ಏನೇನು ತೊಗೊಂಡಿದ್ದಾನೆ ಅಂತ ತೋರಿಸ್ತಾನೆ. ಇದು ಡ್ಯಾಡಿ ಹೊಸ ಚಪ್ಪಲಿ ಡೈಲಿ ಯೂಸ್ಗೆ ತೋರಿಸ್ತೀನಿ ನೋಡಿ. ಋತ್ವಿಕ್ಗೆ ಒಂದು ಜೊತೆ ಹೊಸ ಸ್ಲಿಪ್ಪರ್ ಅವ್ರ ಡ್ಯಾಡಿ. ಹಾಕೊಂಡು ನೋಡ್ತೀನಿ. ಚೆನ್ನಾಗೈತೆ ಅದು. ಹಂಗೆ ಇರಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಎತ್ತಿಕ್ ಬಿಡೋಂಗೆ. ಸರಿ ಬಾ, ನೆಕ್ಸ್ಟ್ ತೋರಿಸು ಬಾ. ಬಟ್ಟೆಗಳು ತೋರಿಸಿರುತ್ತೋ ಅದು ಬಿಡೋದು ಲಾಸ್ಟಲ್ಲಿ ತೋರಿಸಿವಂತೆ. ಹೊಸ ಬಟ್ಟೆಗಳು ತೋರಿಸಿ. ಟೀ ಶರ್ಟ್. ನೆಕ್ಸ್ಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ನನ್ನ ಶರ್ಟ್. ಆಫೀಸ್ ಚೈನೀಸ್ ನೆಕ್. ಒಂದು ಟೀ ಶರ್ಟು, ಒಂದು ಶರ್ಟು. ನೀಟಾಗಿ ಸ್ಟ್ರೈಟಿಗೆ ತೋರಿಸ್ಬೇಕು. ಸ್ಟ್ರೈಟಿಗೆ ತೋರಿಸು, ಉಲ್ಟಾ ತೋರಿಸ್ತಾ ಇದೆಯಾ? ಫುಲ್ ಆರ್ಮ್ಸ್ ಟೀ ಶರ್ಟ್, ವೈಟ್ ಶರ್ಟು, ನಾರ್ಮಲ್ಲು ಹಾಫ್ ಸ್ಲೀವ್ ವೈಟ್ ಕಲರ್. ಇದು ವೈಟ್ ನಾರ್ಮಲ್. ನಾರ್ಮಲ್. ಅದು ಡ್ಯಾಡಿ. ಗೈಸ್ ನಂದು ಅಂತಿದ್ದ ಅವ್ರ ಡ್ಯಾಡಿ ಸಿಕ್ಬಿಡ್ತು. ತೋರ್ಸ ನೆಕ್ಸ್ಟ್. ಕಾಲರ್ದು ಟೀ ಶರ್ಟ್. ಫಸ್ಟ್ ಪ್ಯಾಂಟ್ ತೋರಿಸಿ. ಇವಾಗ ಡ್ಯಾಡಿ ತೋರಿಸು. ಡ್ಯಾಡಿ ತೋರಿಸ್ಲಿಲ್ಲ ನೀನು. ಡ್ಯಾಡಿಗೆ ಒಂದು ಶರ್ಟ್, ಟೀ ಶರ್ಟ್ ತೊಗೊಂಡಿರೋದು. ಇದು ಕ್ಲಾತ್ ಚೆನ್ನಾಗೈತಲ್ಲ ರೀ? ಅಭಿಮಾನಿ. ಕ್ಲಾತ್ ಚೆನ್ನಾಗೈತಲ್ಲ ರೀ ಇದು? ಇದು ಸಮ್ಮರ್ಗೂ ಚೆನ್ನಾಗಿರುತ್ತೆ ತಾನೇ ಇದು?
ಚೆನ್ನಾಗಿತ್ತು ಬಟ್ ಬಿಸಿಲು ನಿಂಗೆ ಹೀಟ್ ಆಗುತ್ತೆ ಅಷ್ಟೇ. ಬಟ್ ನೀನು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೈಸ್ ನಾನು ಈಸ್ಕೊಂಡು ಪ್ಯಾಂಟ್ಗಳು ತೋರಿಸ್ಬಿಡು ಫಸ್ಟು ನೀನು ಅದಕ್ಕೆ ತೋರಿಸ್ಬಿಡು ಆಮೇಲೆ ಹಾಕೊಂಡಿಯ. ಹಾಕೊಂಡಿವಂತೆ. ಪ್ಯಾಂಟ್ಗಳು ಗೈಸ್ ಇದು ನಂದು ಫಸ್ಟ್ನೇ ಇಲ್ಲೇ ನಿಂತ್ಕೋ. ಗೈಸ್ ಇದು ನನ್ನ ಫಸ್ಟ್ನೇ ಪ್ಯಾಂಟ್. ನೀನು ಉದ್ದ ಆಗುತ್ತೆ ಹಾಂ ಇದು ಉದ್ದ ಆಗುತ್ತೆ. ದೊಡ್ಡ ಸೈಜೇ ಕೊಡಿಸ್ತೋ ಗೈಸ್, ಯಾಕೆಂದರೆ ಲಾಸ್ಟ್ ಟೈಮ್ ತೊಗೊಂಡಿರೋದೆಲ್ಲ ಚಿಕ್ಕಾಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ಹೊಸದು. ಅದು ಏನು ಮಾಡೋದು ಫುಲ್ ಶಾಪಿಂಗ್ ನಮ್ಮ ಋತ್ವಿಕ್ದು. ಯಾಕೆ ಅಲ್ಲೇ ಇಡು. ಗೈಸ್. ಆಮೇಲೆ ಇನ್ನೊಂದು ನಂದು ಪ್ಯಾಂಟ್ ಜೀನ್ಸ್. ಸೀದಾ ತೋರಿಸು. ಗ್ರೇ ಪ್ಯಾಂಟ್ ಬೇಕು ಅಂತ ತೊಗೊಂಡ ಗೈಸ್, ಇದು ಗ್ರೇ ಕಲರು. ಆಮೇಲೆ ನಂದು ಕ್ರೀಮ್ ಕಲರು ಫ್ಯಾನ್ಸಿ ಪ್ಯಾಂಟ್ ಅಲ್ಲ ಕಾಟನ್ ಕಾರ್ಗೋ ಪ್ಯಾಂಟ್. ಕ್ರೀಮ್ ಕಲರ್ ಬೇಕು ಅಂತಿದ್ದ, ಸ್ವಲ್ಪ ಡಾರ್ಕ್ ಕಲರ್ ಇದು. ಗೈಸ್ ಇದು ನಂದು ಲಾಸ್ಟ್ನೇ ಜೀನ್ಸ್ ಪ್ಯಾಂಟ್. ಜೀನ್ಸ್ ಪ್ಯಾಂಟ್ ಬ್ಲೂ ಕಲರು. ಡಾರ್ಕ್ ಇದು ಇನ್ನೊಂದಿತ್ತು ಅದು ಏನು ಬಟನ್ ತಿದ್ದೋಯ್ತು. ಈ ಥರ ಸೇಮ್ ಇದೆ. ಅದು ಲೋ ಕ್ವಾಲಿಟಿ, ಅದಕ್ಕೆ ಈ ಸಲ ಎಲ್ಲ ಡ್ಯಾಡಿ ಚೆನ್ನಾಗಿರೋ ಕ್ವಾಲಿಟಿದು ಕೊಡ್ಸೈತೆ. ಗೈಸ್ ಈಗ ಈ ಫೋನ್ ಹಾಕೊಂಡು ತೋರಿಸ್ತೀನಿ, ವಿಡಿಯೋ ಹಾಕೋಣ. ಇಷ್ಟು ಶಾಪಿಂಗ್ ಮಾಡಿರೋದು ಗೈಸ್. ನೋಡಿ ಗೈಸ್, ಫಸ್ಟ್ನೇದು ಇದು ಅಂದರೆ ಪ್ಲಸ್ ಒನ್. ಡ್ರೆಸ್ ಒನ್, ಟೀ ಶರ್ಟ್. ಇದು ತುಂಬ ಇಷ್ಟಪಟ್ಟು ತೊಗೊಂಡವನು. ಒನ್, ಡ್ರೆಸ್ ಕೋಡ್ 1. ನೆಕ್ಸ್ಟ್ ಚೇಂಜ್ ಮಾಡು. ಪ್ಯಾಂಟ್ ಎಲ್ಲ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ವಿ. ಪರ್ಸ್ ಪಾಸ್ ಮಾಡ್ತೀನಿ. ಔಟ್ಫಿಟ್ 2 ನೋಡಿ ಗೈಸ್, ಡ್ರೆಸ್ ಕೋಡ್ 2. ನೋಡಿ ಗೈಸ್, ಇದು ಬಾ ಹತ್ರ ಬಾ ಇನ್ನೊಂಚೂರು. ಇದು ಚೆನ್ನಾಗಿದೆ. ಇನ್ನೊಂಚೂರು ದೂರ ಹೋಗು. ಚೆನ್ನಾಗಿದೆ ಮಗನೇ. ಇದು ಫುಲ್ಲು ಶರ್ಟ್ ತೆಗ್ಬಿಟ್ಟು ತೋರಿಸು ಯಾವ ಥರ ಅಂತ. ಶರ್ಟ್ ತೆಗ್ಬಿಡು, ಇನ್ನು ಶರ್ಟ್ ತೆಗ್ಬಿಡು. ಬಿಡು. ಇವಾಗೂ ಸಖತ್ತಾಗೈತೆ. ಇದು ಸೂಪರ್ ಆಗೈತೆ. ಇದು ಸೂಪರ್ ಆಯ್ತು. ಪಾಸ್ ಮಾಡಬೇಕಾ? ಡ್ರೆಸ್ ಕೋಡ್ 3 ಟೀ ಶರ್ಟು, ಸೂಪರ್ ಮ್ಯಾಕ್ಸ್, ಪ್ಯಾಂಟು. ಸೂಪರ್ ಮ್ಯಾಕ್ಸಾ ಅದು ಹೆಸ್ರಾ? ಪಾಸಾ? ಹೇಳೋರು ಎಷ್ಟಿದು? ಡ್ರೆಸ್ ಕೋಡ್ 4 ಇನ್ನು ಮುಂದೆ ಸೇಮ್ ಪ್ಯಾಂಟು, ಶರ್ಟ್ ಒಂದು ಚೇಂಜ್ ಮಾಡಿದ್ದಾನೆ. ನೀನು ಶರ್ಟ್ ಮಾಡ್ಕೋತೀಯಾ? ನೀನು ಶರ್ಟ್ ಮಾಡ್ಕೊ. ಫಸ್ಟ್ ಅದು ತೆಗೆದ್ಬಿಡು, ಆಮೇಲೆ ಈಚೆ ಮಾಡು. ತೆಗ್ದೆ. ಸೂಪರ್ ಆಯ್ತಪ್ಪ ಕಾಮಿಡಿ. ಔಟ್ಫಿಟ್ 4 ಸೂಪರ್ ಆಗಿದೆ. 5 ಪ್ಯಾಂಟು ಚೇಂಜ್ ಮಾಡಿದ್ದಾನೆ ಗೈಸ್. ಗ್ರೇ ಕಲರ್ ಪ್ಯಾಂಟ್ ಇರಲಿಲ್ಲ, ಅದಕ್ಕೆ ಗ್ರೇ ಕಲರ್ ಪ್ಯಾಂಟ್ ತೊಗೊಂಡಿದ್ದಾನೆ. ನೆಕ್ಸ್ಟ್ ಡ್ರೆಸ್ ಕೋಡ್ 6, ಇದೊಂದು ಟೀ ಶರ್ಟು. ಇದಕ್ಕೆ 7, ವೈಟ್ ಶರ್ಟ್ ಹಾಕಿದ್ರೆ ಸೂಪರ್ ಆಗಿ ವೈಟ್ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಹಾಕಿದ್ರೆ ಇದು ಬ್ಲೂ ಹಾಕಿದ್ರೆ ಚೆನ್ನಾಗಿದೆ. ಇದೊಂದು ನೆಕ್ಸ್ಟ್ ಪ್ಯಾಂಟು 7. 7 ಚೆನ್ನಾಗಿದೆ. ಇಷ್ಟರಲ್ಲಿ ಬರ್ತಡೆಗೆ ಯಾವ್ದು ಹಾಕೊತೀಯಾ, ಸ್ಕೂಲ್ಗೆ ಯಾವ್ದು ಹಾಕೊಂಡು ಹೋಗ್ತೀಯಾ ತೋರಿಸು. ಎಲ್ಲ ಮುಗೀತಲ್ಲ ಹಾಕೊಂಡಿದ್ದು? ಅದು ಯಾವಾಗ ಹಾಕೊತೀಯಾ? ಇದು ಕೇಕ್ ಕಟ್ ಮಾಡ್ಬೇಕಾರೆ ಹಾಕೊತೀಯಾ ಬರ್ತಡೆಗೆ? ಇದು ಹಾಂ, ಸ್ಕೂಲಲ್ಲಿ ಸ್ಕೂಲ್ಗೆ ಹಾಕೊಂಡು ಹೋಗ್ತೀಯಾ? ಸ್ಕೂಲಲ್ಲಿ ಹಾಂ, ನೈಟ್ ಸ್ವಲ್ಪ ಬರ್ತಡೆಗೆ ಕಂಫರ್ಟಬಲ್ ಇದೆ. ವೈಟ್ ಕಲರ್ ಶರ್ಟ್ ಹಾಕೊಂಬಿಡು. ಹಾಂ, ಇವೆರಡು ಕೇಕ್ ಕಟ್ ಮಾಡ್ಬೇಕಾರೆ ಹಾಕು. ಓಕೆ. ಸ್ಕೂಲ್ಗೆ ಅದು ಹಾಕೊಂಡು ಹೋಗ್ತೀಯಾ ಟೀ ಶರ್ಟು? ನೈಟ್ ಡ್ರೆಸ್ ತೋರಿಸ್ತೀನಿ ಬಾ. ಅಲ್ಲೇ ತೋರಿಸ್ತೀನಿ. ಇದೇನಿಲ್ಲ ಗೈಸ್, ನೈಟು ಶಾರ್ಟ್ಸು ಚಡ್ಡಿ ಥರ ತೊಗೊಂಡಿದ್ದು. ನ್ಯೂಸ್ ಪೇಪರ್ ಚಿತ್ತಾಪುರ ಕಿತ್ತಾಕು. ಅದು ಸುಮ್ಮನೆ ಅವರು ಫೋಲ್ಡಿಂಗ್ ಮಾಡಿ ಕೊಟ್ಟವ್ರು ಅಷ್ಟೇ. ಎಲ್ಲ ಡ್ರೆಸ್ಸು ಇಷ್ಟ ಆಯ್ತಾ ನಿನಗೆ? ಚಡ್ಡಿಗಳು ನೆಕ್ಸ್ಟು ಬನೀನ್ 2 ಬನೀನ್ಸ್ ಚಡ್ಡಿ ತೋರಿಸು ಚಡ್ಡಿ ನೀಟಾಗಿ. ಸಮ್ಮರ್ಗೆ
ತೊಗೊಂಡಿದ್ದು. ಅಮ್ಮಂದು ಇದು ನನಗೆ ಒಂದು ಏನಿದು ಸ್ಕಾಫ್ ಥರ ಮೇಲೆ ಹಾಕೊಳೋದಕ್ಕೆ, ಸುಮ್ಮನೆ ಮೇಲೆ ಹಿಂಗೆ ಹಾಕೊಳೋದಕ್ಕೆ ಅಷ್ಟೇ. ಇದಿಷ್ಟು. ಯಾವುದು ಇಷ್ಟ ಆಯಿತು ತೋರಿಸು. ಮೋಸ್ಟ್ ಫೇವ್ರೇಟ್ ಯಾವುದು? ನಂಬರ್ 1 ಪ್ಲೇಸ್ ಯಾವುದು ತೋರಿಸು. ಯಾವುದು ಇಷ್ಟ ಆಗಿದ್ದು? ಈ ಕಡೆ ತೋರಿಸು ನೀಟಾಗಿ. ಇವೆರಡು ಇಷ್ಟ ಆಯ್ತಂತೆ ಗೈಸ್. ನೆಕ್ಸ್ಟ್ ಯಾವುದು ಇಷ್ಟ ಆಯ್ತು ನಿಂಗೆ? ಚಡ್ಡಿ ರೀ, ನಿಂಗೆ ಯಾವ್ದು ಇಷ್ಟ ಆಯ್ತು ಜಾಸ್ತಿ? ಎಲ್ಲ ಇಷ್ಟ ಆಯ್ತು. ಜಾಸ್ತಿ ಜೀನ್ಸ್ 3 ಇಷ್ಟ ಆಯ್ತು. ಹಾಂ. ಇದು ಬ್ಲೂ ಇಬ್ರು ಸೆಕೆಂಡ್ ಪ್ಲೇಸ್. ಹ್ಞೂ. ಶರ್ಟ್ ಎಲ್ಲ ಸರಿ. ಅದೇನೇ ಅದು ಫಾರ್ ಲಾಸ್ಟ್ ಪ್ಲೇಸ್ ಅದು. ಹಾಂ, ಇದು ನನಗೂ ಇಷ್ಟ ಆಗಲಿಲ್ಲ. ಇವನು ಇಷ್ಟಪಟ್ಟು ತಗೊಂಡ ಬ್ರೌನ್ಸ್. ನನ್ನ ಕಲರ್ ಇಷ್ಟ ಆಯ್ತು. ಮಾತಾಡಂಗಿಲ್ಲ ಬಿಡಪ್ಪ. ಅದು ಫಂಕ್ಷನ್ಗೆ ಮದುವೆಗಳಿಗೆ ಹಾಕೊಂಡು ಹೋಗೋ ಥರ ಐತೆ. ಎಲ್ಲ ಹೋಗೋದಕ್ಕೆ ಹ್ಞೂ, ಫಂಕ್ಷನ್ಗೆ ಮ್ಯಾರೇಜ್ಗೆ. ಸರಿ ಅಷ್ಟೇ ಗೈಸ್. ಅಷ್ಟೇ ಗೈಸ್. ಹ್ಯಾಪಿ ಹ್ಯಾಪಿನಾ? ಖುಷಿ ಆಯ್ತಾ? ಥ್ಯಾಂಕ್ ಯು ಹೇಳು ಡ್ಯಾಡಿಗೆ. ವೆಲ್ಕಮ್ ಓಕೆ. ಚೆನ್ನಾಗಿ ಹೇಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಬೇರೆ ಚೆನ್ನಾಗಿತ್ತು, ಬಟ್ಟೆ ಎಲ್ಲ ಸಕ್ಕತ್ತಾಗಿತ್ತು. ಹ್ಞೂ ಆಮೇಲೆ ರಾಟಿ ಎಲ್ಲ ಕುಡಿಸಿದ್ದು ಚೆನ್ನಾಗಿತ್ತು. ಹ್ಞೂ. ಬ್ರೌನ್ ಒಂದು ತೊಗೊಂಡಿತ್ತು, ಅದು ನಂಗೆ ಇಷ್ಟ ಆಗಿಲ್ಲ. ಸೊ ಯಾವ ಬ್ರೌನ್ ಒನ್ನು? ಯಾವುದು? ಅದೇ ಶರ್ಟ್ದು. ಅದು ನಿನ್ಗೆ ಇಷ್ಟ ಆಯ್ತಲ್ಲ? ಹಾಂ, ಅದಕ್ಕೆ ಹ್ಞೂ ಡ್ಯಾಡಿ ನಿಂದಿದ್ದೀರಾ? ನಿಂದು ಬಚ್ಕೊ. ಹ್ಞೂ ನೀನು ತಾನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಹ್ಞೂ. ಓಕೆ, ಬಾಯ್ ಮಾಡಿಬಿಡು ಎಲ್ರಿಗೂ. ಬಾಯ್ ಬಾಯ್. ಹೇಳು. ಬಾಯ್. ಹೇಳು. See you. I'll come in next ಹ್ಞೂ. vlog. ಓಕೆ. So make sure to like, comment, share and subscribe. ಹ್ಞೂ. ಪಟಾಕಿ ಹೊಡಿತಾರೆ ನೋಡು. ಇದು 2ನೇ ಸಲ ಕಂಟಿನ್ಯೂಷನ್ ಅದ ರೀ. ನೋಡಿ